ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. PDO ಸಿಲೆಬಸ್ ಚೇಂಜ್ ಆಗ್ತದೇನಾ, KPSC ಇದೊಂದು ಗ್ರೂಪ್ ಸಿ ಪ್ಯಾಟರ್ನ್ ವೈಸ್ ಎಕ್ಸಾಮ್ ಕಂಡಕ್ಟ್ ಆಗ್ತದೇನಾ, ಇಂಥ ಒಂದಷ್ಟು PDO ರಿಲೇಟೆಡ್ ಈ ಒಂದು ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೋಣ. ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ PDO ರಿಲೇಟೆಡ್ ನ್ಯೂಸ್ ಅಂತೂ ಈಗ ಭಾಳ ಒಂದು ವರ್ಷದಿಂತ್ರನ ಚಾಲೂ ಐತಿ. ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಬರ್ತದ, ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಬರ್ತದ. ಆ ಗದ್ದಲೊಳಗೆ ಅಗೇನ್ KA ಬೋರ್ಡಿಂದ KPSC ಬೋರ್ಡ್ ಎಕ್ಸಾಮ್ನ ನಡೆಸಲಿಕ್ಕೆ ವಹಿಸ್ಕೊಂಡದ. ಸೊ ಸಿಲೆಬಸ್ ಅನ್ನು ಚೇಂಜ್ ಆಗತ್ತದ, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗತೈತಿ. ಹಂಗಾದ್ರೆ ಏನ್ ಓದುನು, ಯಾವ ತರ ಓದುನು, ಅಂಡ್ ಖರೇನ PDOದು ಒಂದು ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ತೈತಿನಾ ಅನ್ನೋ ಒಂದು ಗೊಂದಲಕ್ಕ ಆನ್ಸರ್ನ ನಾವು ನೋಡ್ಕೊಂತ ಹೋಗೋಣ, ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಲಾಸ್ಟ್ PDO ಒಂದು ಎಕ್ಸಾಮ್ ನ KA ಬೋರ್ಡ್ ನಡೆಸಿತ್ತು. ಹಿಂಗಾಗಿ ಸಿಲೆಬಸ್ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಚೇಂಜ್ ಇತ್ತು ಅಂಡ್ ನೆಗೆಟಿವ್ ಒಂದು ಮಾರ್ಕಿಂಗ್ ಅನ್ನು ಇರಲಿಲ್ಲ. ಬಟ್ ಈ ವರ್ಷ KPSC ಬೋರ್ಡ್ ವಹಿಸ್ಕೊಂಡದ. ಸೊ KPSC ಗ್ರೂಪ್ ಸಿ ಪ್ಯಾಟರ್ನ್ ಒಳಗನ ಗ್ರೂಪ್ ಸಿ ಮಾದರಿ, ಗ್ರೂಪ್ ಸಿ ಸಿಲೆಬಸ್ ಒಳಗ PDO ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡೈತಿ. ಆಲ್ಮೋಸ್ಟ್ 90% ಸಿಲೆಬಸ್ ಚೇಂಜ್ ಆಗೇ ಆಗ್ತದ. ಇನ್ನೊಂದು 10% ಅಷ್ಟ ಎಲ್ಲೋ ಡೌಟ್ ಅದ. ಸೊ ಹಿಂಗಾಗಿ ನೀವು ಎಕ್ಸಾಮ್ ಯಾವಾಗ ನಡೀತದ, ನೋಟಿಫಿಕೇಶನ್ ಇನ್ನ ಯಾವಾಗ ಬರ್ತೈತಿ, ಪ್ಯಾಟರ್ನ್ ಚೇಂಜ್ ಆದ್ರೆ ಏನ್ ಮಾಡ್ಲಿ, ಅದು ಇದು ಅನ್ಕೊಂತ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಗ್ರೂಪ್ ಸಿ ಪ್ಯಾಟರ್ನ್ ಐತ್ಲಾ, ಅದನ್ನ ತಗೊಂಡ ನೀವು ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಅಂಡ್ ನೀವು ಗ್ರೂಪ್ ಸಿ ಒಂದು ಪ್ಯಾಟರ್ನ್ ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದ್ರಿಂದ ಈಗ ನೆಕ್ಸ್ಟ್ ಮಂತ್ January 20 ಇರುವಂತ ನಿಮ್ದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತೈತಿ, ಮತ್ತೆ FDSD ಎಕ್ಸಾಮ್ಗಳಿಗೂ ಹೆಲ್ಪ್ ಆಗ್ತದ. ಈಗ ಮೊದಲು KA ಬೋರ್ಡ್ ನಡೆಸುವಾಗ ಯಾವ ತರ ಇತ್ತಂದ್ರ ಪೇಪರ್ 1 ಸಂವಹನ ಇರ್ತಿತ್ತು, 2 ಒಳಗ ಸ್ಪೆಸಿಫಿಕ್ ಪೇಪರ್ ಇರ್ತಿತ್ತು. ಹಿಂಗಾಗಿ ಜಾಸ್ತಿ ಏನ ಡಿಫಿಕಲ್ಟ್ ಅನಿಸ್ತಿರ್ಲಿಲ್ಲ ಎಕ್ಸಾಮಿನೇಷನ್. ಬಟ್ ಈಗ KPSC ನಡೆಸುವಾಗ ಕಮ್ಯುನಿಕೇಶನ್ ಪೇಪರ್ ಜೊತೆಗೆ ಏನು ಪೇಪರ್ 2 ಸಾಮಾನ್ಯ ಜ್ಞಾನ ಇರ್ತೈತ್ಲ, ಅಲ್ಲಿ ಸಿಲೆಬಸ್ ಇನ್ನೂ ಲೆಂಗ್ತಿ ಆಗ್ತದ. ಬಿಕಾಸ್ ಅಲ್ಲಿ ಆಲ್ರೆಡಿ ಹಿಸ್ಟ್ರಿ, ಎಕನಾಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್, ಈ ಎಲ್ಲಾ ಸಬ್ಜೆಕ್ಟ್ಗಳ ಜೊತೆ ಅಗೇನ್ ಒಂದಷ್ಟು ಪಂಚಾಯತ್ ರಿಲೇಟೆಡ್ ಟಾಪಿಕ್ಗಳನ್ನು ಆಡ್ ಆಗ್ಬೋದು. ಹಿಂಗಾಗಿ ಇನ್ನೂ ಸಿಲೆಬಸ್ ಲೆಂಗ್ತಿ ಆಗ್ತೈತಿ. ಹಿಂಗಾಗಿ ನೀವು ಪ್ರಿಪ್ರೇಷನ್ ಅನ್ನ ಈಗ ಸ್ಟಾರ್ಟ್ ಮಾಡ್ಕೋಬೇಕಾಗ್ತದ. ಸೊ ಈಗ ಸಿಂಪಲ್ ಆಗಿ ನೋಡೋದಂದ್ರ KPSC ಗ್ರೂಪ್ ಸಿ ಒಂದು ಸಿಲೆಬಸ್ ಯಾವ ತರ ಐತಂದ್ರ, ಕಮ್ಯುನಿಕೇಶನ್ ಪೇಪರ್ ಒಳಗ ಸಾಮಾನ್ಯ ಕನ್ನಡ 35 ಅಂಕಗಳಿಗೆ ಇರ್ತದ. ಇನ್ನು ಸಾಮಾನ್ಯ ಇಂಗ್ಲಿಷ್ 35 ಅಂಕಗಳಿಗೆ, ಕಂಪ್ಯೂಟರ್ ಜ್ಞಾನ 30 ಅಂಕ, ಟೋಟಲಿ 100 ಮಾರ್ಕ್ಸ್ಗೆ ಕಮ್ಯುನಿಕೇಶನ್ ಸಂವಹನ ಪೇಪರ್ ಇರ್ತದ. ಇನ್ನು ಸಾಮಾನ್ಯ ಜ್ಞಾನ ಪೇಪರ್ ಏನೈತ್ಲ, ಅಲ್ಲಿ 100 ಮಾರ್ಕ್ಸ್ಗೆ ಇರ್ತದ. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್ ಜೊತೆಗೆ ಮೆಂಟಲ್ ಅಬಿಲಿಟಿ ಅಂಡ್ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆ, ಗ್ರಾಮೀಣ ಸಹಕಾರ ಸಂಘಗಳು, ಭೂ ಸುಧಾರಣೆ, ಈ ಎಲ್ಲ ಒಂದಷ್ಟು ಟಾಪಿಕ್ ಅನ್ನು ಆಡ್ ಆಗ್ತಾವ. ಹಿಂಗಾಗಿ ಸಿಲೆಬಸ್ ವಾಸ್ಟ್ ಆಗ್ತೈತಿ. ಅಂಡ್ ಇನ್ನೊಂದು ಡೌಟ್ ಅನ್ನು ಐತಿ, ಇವನ್ ಏನಾರ ಈಗ ಸ್ಪೆಸಿಫಿಕ್ ಪೇಪರ್ ನ ಎಕ್ಸ್ಟ್ರಾ ಆಡ್ ಮಾಡ್ತಾರೋ ಅಥವಾ ಸ್ಪೆಸಿಫಿಕ್ ಪೇಪರ್ ಏನ್ PDO ದಿತ್ಲ ಅಲ್ಲಿ ಸಿಲೆಬಸ್ ಒಂದಷ್ಟು ಪೋರ್ಷನ್ ನ ಈ ಒಂದು ಸಾಮಾನ್ಯ ಜ್ಞಾನದೊಳಗೆ ಆಡ್ ಮಾಡ್ತಾರೋ ಅನ್ನೋ ಒಂದು ಪಾಯಿಂಟ್ಗಂತೂ ಇನ್ನವರೆಗೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ KPSC ಗ್ರೂಪ್ ಸಿ ಪ್ರಕಾರ ಎಕ್ಸಾಮಿನೇಷನ್ ನ ಗ್ರೂಪ್ ಸಿ ಪ್ಯಾಟರ್ನ್ ನ ಸಿಲೆಬಸ್ ವೈಸ್ ನ ಎಕ್ಸಾಮ್ ನಡೆಸೋ ಸಾಧ್ಯತೆ ಜಾಸ್ತಿ ಐತಿ. ಹಿಂಗಾಗಿ ನೀವು ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟ್ ವಿಡಿಯೋ ಒಳಗ ನಾನು KPSC ಗ್ರೂಪ್ ಸಿ ಏನ್ ಸಿಲೆಬಸ್ ಐತ್ಲ ಡೀಟೇಲ್ಡ್ ಆಗಿ ಪಾಯಿಂಟ್ ವೈಸ್ ಡಿಸ್ಕಷನ್ ಮಾಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗ ನಾ ಕ್ಲಾರಿಫೈ ಮಾಡಕ್ ಟ್ರೈ ಮಾಡಿದ್ ಇಷ್ಟ. KPSC ಗ್ರೂಪ್ ಸಿ ಸಿಲೆಬಸ್ ಮೇಲೆ PDO ಎಕ್ಸಾಮ್ ನ ಕಂಡಕ್ಟ್ ಮಾಡೋದೈತಿ. ಹಿಂಗಾಗಿ ಗೊಂದಲಗಳಿಗೆ ಅಂಡ್ ಅವ್ರೊಂದ್ ಹೇಳಿರು ಇವ್ರೊಂದ್ ಹೇಳಿರು ಅಂತ ಕನ್ಫ್ಯೂಷನ್ ಒಳಗ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಬಿಡ್ರಿ. NCERTs ಆಗಿರ್ಬೋದು, ರೆಫರೆನ್ಸ್ ಬುಕ್ಗಳ ಅವನ್ನೆಲ್ಲ ಪ್ರಿಪ್ರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಅಂಡ್ ಗ್ರೂಪ್ ಸಿ ಪ್ಯಾಟರ್ನ್ ಮೇಲೆ KPSC ಬಹಳಷ್ಟು ಎಕ್ಸಾಮ್ ನಡೆಸೋದ್ರಿಂದ ನೀವು ಓದಿದ್ದಂದ್ರೂ ಏನು ವೇಸ್ಟ್ ಆಗಂಗಿಲ್ಲ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.